ಇಡೀ ದೇಶದ ಕುತೂಹಲ ಕೆರಳಿಸಿರುವಂತಹ ಬಿಹಾರ ವಿಧಾನಸಭೆ ಚುನಾವಣೆ ಕಣ ದಿನ ಕಳೆದಂತೆ ರಂಗೇರ್ತಾ ಇದೆ. ಮೊದಲ ಹಂತದಲ್ಲಿ ನವೆಂಬರ್ 6ನೇ ತಾರೀಕು ಮತದಾನ ನಡೆಯುತ್ತೆ. ನವೆಂಬರ್ 11ಕ್ಕೆ ಎರಡನೇ ಹಂತದಲ್ಲಿ ಮತದಾನ ನಡೆಯುತ್ತೆ. ನವೆಂಬರ್ 14ನೇ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ. ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳು ಬಿಹಾರದಲ್ಲಿದೆ. ಬಹುಮತಕ್ಕೆ ಬೇಕಾದಂತ ಸ್ಥಾನಗಳು 122. ಮೊದಲ ಹಂತ ಅಂತಂದ್ರೆ ನವೆಂಬರ್ 6ಕ್ಕೆ ನಡೆಯುವ ಮತದಾನಕ್ಕೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಅಂತಂದ್ರೆ ಅಕ್ಟೋಬರ್ 17. ಇವತ್ತು ಸಂಜೆ ಒಳಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕಾಗಿತ್ತು, ಮಾಡಿದ್ದಾರೆ ಬಹುತೇಕವಾಗಿ. ಒಂದು ಕಡೆಯಲ್ಲಿ ಎನ್ಡಿಎ ಮೈತ್ರಿ ಕೂಡ ಇದೆ. ಎನ್ಡಿಎ ಮೈತ್ರಿಕೂಟ ಅಲ್ಲಿ ಬಿಜೆಪಿ, ಜೆಡಿಯು ಹಾಗೇನೆ ಆರ್ಜೆಡಿ ಆರ್ಎಲ್ಡಿ ಈ ತರದ ಪಕ್ಷಗಳಿದೆ. ಇನ್ನೊಂದು ಕಡೆಯಲ್ಲಿ ಮಹಾಗಠಬಂಧನ್ ಆರ್ಜೆಡಿ, ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳು ಅಲ್ಲಿ ಸಿಪಿಐಎಂ ಎಲ್ಲ ಪಕ್ಷಗಳು ಅಲ್ಲಿವೆ. ಆದ್ರೆ ಈ ಪಕ್ಷಗಳಲ್ಲಿ ಮಹಾಗಠಬಂಧನ್ ಪಕ್ಷಗಳಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಒಮ್ಮತ ಇಲ್ಲಿ ತನಕ ಮೂಡಿರೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಮೊದಲ ಹಂತದಲ್ಲಿ ಮತದಾನ ನಡೆಯುವಂತ ಕ್ಷೇತ್ರಗಳಲ್ಲಿ ಸೀಟು ಹಂಚಿಕೆ ಇಲ್ಲದೇನೆ ಎಲ್ಲಾ ಪಕ್ಷಗಳು ಅವರವರ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಅನ್ನ ಕೊಟ್ಟು ಅವ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಒಂದು ಆಪ್ಷನ್ ಇದೆ, ಏನು ಅಂತಂದ್ರೆ 20ನೇ ತಾರೀಕು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆ ದಿನ ಆಗಿದೆ. ಅಲ್ಲಿ ತನಕ ಇವರು ಒಂದು ಚೌಕಾಸಿಯನ್ನ ಮುಂದುವರಿಸಬಹುದು. ಆ ಚೌಕಾಸಿಯನ್ನ ಮುಂದುವರಿಸ್ತಾ ಇದ್ದಾರೆ ಮಹಾ ಮೈತ್ರಿಯಲ್ಲಿ ಅಂತಂದ್ರೆ ಇಂಡಿಯಾ ಒಕ್ಕೂಟದಲ್ಲಿ. ಇನ್ನೊಂದು ಕಡೆಯಲ್ಲಿ ಜೆಡಿಯುನಲ್ಲೂ ಕೂಡ ಕೆಲವು ಬೆಳವಣಿಗೆ ಆಗ್ತಾ ಇದೆ. ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ನೀಡಿರುವಂತ ಸ್ಥಾನಗಳ ಬಗ್ಗೆ ಜೆಡಿಯು ನಿತೀಶ್ ಕುಮಾರ್ ಅವರ ಪಕ್ಷಕ್ಕೆ ಸಹಮತ ಇಲ್ಲ. ಹಾಗಾಗಿ ಅಲ್ಲಿ ಕೆಲವು ಕಡೆಗಳಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಈ ನಡುವೆ ಇವತ್ತೊಂದು ಬೆಳವಣಿಗೆ ಆಗಿದೆ ಜೆಡಿಯು ಮತ್ತು ಬಿಜೆಪಿ ನಡುವೆ. ಅಮಿತ್ ಶಾ ಅವರು ಜೆಡಿಯು ನಾಯಕ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಈ ನಡುವೆ ಜೆಡಿಯುನ ವಕ್ತಾರೊಬ್ಬರು ನೀಡಿರುವ ಮಾಹಿತಿ ಪ್ರಕಾರ ಅಮಿತ್ ಶಾ ಅವರು ಒಂದು ಮಾಧ್ಯಮಗಳಿಗೆ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ನಿತೀಶ್ ಕುಮಾರ್ ಅವರನ್ನೇ ಘೋಷಣೆ ಮಾಡ್ತೀರಾ ಅಂತಂದ್ರೆ ನಾನ್ ಯಾರು ಅದನ್ನ ಘೋಷಣೆ ಮಾಡೋದಕ್ಕೆ? ಫಲಿತಾಂಶ ಏನಾಗುತ್ತೆ ಆ ನಂತರದಲ್ಲಿ ಶಾಸಕರು ತಮ್ಮ ಶಾಸಕಾಂಗ ಸಭೆಯ ನಾಯಕ ಯಾರಾಗ್ಬೇಕು ಅಂತ ಆಯ್ಕೆ ಮಾಡ್ತಾರೆ. ಅದು ಮುಂದಿನ ಪ್ರಕ್ರಿಯೆ ಅಂತ. ಅಂದ್ರೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಹೊರತು ಎಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ಅವರೇ ಅಂತ ಹೇಳ್ತಿಲ್ಲ. ಸೇಮ್ ಟು ಸೇಮ್ ಮಹಾರಾಷ್ಟ್ರದಲ್ಲೂ ಇದೇ ಆಗಿತ್ತು. ಶಿಂದೆ ಅವರ ನೇತೃತ್ವದಲ್ಲಿ ಚುನಾವಣೆ ಅಂತ ಹೇಳಿದ್ದೆ ಹೊರತು ಹಾಲಿ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಮತ್ತೆ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಬಿಜೆಪಿಗೆ ಬಹುಮತ ಬಂತು, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ್ರು. ಇಲ್ಲೂ ಕೂಡ ಅದೇ ರಿಪೀಟ್ ಆದ್ರೆ ಆಶ್ಚರ್ಯ ಇಲ್ಲ. ಅದೇ ಸ್ವಲ್ಪ ನಿತೀಶ್ ಕುಮಾರ್ ಅವರು ಚತುರ ರಾಜಕಾರಣಿ, ವಯಸ್ಸಾಗಿರ್ಬೋದು ಆದ್ರೆ ಹಳೆ ಹುಲಿ ಆಗಿರೋದ್ರಿಂದ ಅವರು ಕೂಡ ಕೆಲವು ಪಟ್ಟುಗಳನ್ನ ಹಾಕಿರ್ತಾರೆ ಅಂತ ಅನ್ಸುತ್ತೆ. ಆ ಪಟ್ಟುಗಳು ಏನಾಗುತ್ತೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಒಟ್ಟಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಅವರಿಗಿದೆ. ಆದ್ರೆ ಮಹಾಗಠಬಂಧನ್ ಅಲ್ಲಿ ನೋಡೋದಾದ್ರೆ ಹರಿಯಾಣದಲ್ಲೂ ಅಥವಾ ದೆಹಲಿಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಈ ಇಂಡಿಯಾ ಒಕ್ಕೂಟದಲ್ಲಿ ಸಮಸ್ಯೆ ಆಗಿದ್ದೇನು ಅಂದ್ರೆ 2-3 ವರ್ಷದಿಂದ ಚುನಾವಣೆಯನ್ನ ನಡೆಸೋದಕ್ಕೆ ಅವರೇನೋ ಪ್ರಯತ್ನವನ್ನ ಹಾಕಿರ್ತಾರೆ, ಸಂಘಟನೆ ಮಾಡಿರ್ತಾರೆ, ಎಲ್ಲವೂ ಮಾಡಿರ್ತಾರೆ. ಆದ್ರೆ ಅಂತಿಮವಾಗಿ ಸೀಟು ಹಂಚಿಕೆ ಅಂತ ಬಂದಾಗ ಸಣ್ಣ ಸಣ್ಣ ಪುಟ್ಟ ಕಿರಿಕ್ಗಳನ್ನ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋ ರೀತಿಯಲ್ಲಿ ಒಂದು ಮಾಧ್ಯಮಗಳ ನಿರೂಪಣೆಯೂ ಹಾಗೆ ಇರುತ್ತೆ. ಇನ್ನೊಂದು ಅವರು ಕೂಡ ಒಂದು ತೀರ್ಮಾನಕ್ಕೆ ಬರೋದಿಲ್ಲ. ಈಗ ಎನ್ಡಿಎ ಒಕ್ಕೂಟ ನೋಡಿದ್ರೆ ನಾವು 101 ಸೀಟು 29 ಸೀಟು 6 ಅಂತ ಅವ್ರ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳು ಯಾವುದೇ ಮೈತ್ರಿಕೂಟದಲ್ಲಾದ್ರೂ ಇದ್ದೇ ಇರುತ್ತೆ. ಹಾಗಾಗಿ ಈಗ ಎನ್ಡಿಎ ನಲ್ಲಿ ಆಗ್ತಿರೋದು ಸಣ್ಣ ಪುಟ್ಟ ಗೊಂದಲ ಅಂತಾನೆ ಕರೀಬಹುದು. ಆದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರು ಎಷ್ಟು ಸ್ಥಾನ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಇದು ಬಹಳ ಒಂದು ಏನಂತಂದ್ರೆ ಮತ್ತೆ ಅದೇ ಸೋಲಿನ ಕಡೆಗೆ ಇಂಡಿಯಾ ಒಕ್ಕೂಟ ಹೋಗತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ. ಯಾಕೆಂದ್ರೆ ಒಂದು ತೀರ್ಮಾನಕ್ಕೆ ಅವರು ಬರದೇ ಇದ್ರೆ ಬಹಳ ಕಷ್ಟ ಆಗತ್ತೆ. 20ನೇ ತಾರೀಕು ನಾಮಪತ್ರವನ್ನ ಹಿಂಪಡಿಬೇಕಾಗತ್ತೆ. ಆ ಕಡೆ ಜೆಡಿಯುನು ಸ್ಪರ್ಧೆ ಮಾಡೋದು, ಆ ಕಡೆ ಆರ್ಜೆಡಿನು ಪಕ್ಷ ಸ್ಪರ್ಧೆ ಮಾಡೋದು, ಈ ಕಡೆ ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡೋದು, ಅಥವಾ ಎಲ್ಲಾ ಪಕ್ಷಗಳು ಈ ತರದ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ ಅಂತಿಮವಾಗಿ ಏನಾಗತ್ತೆ, ವೋಟ್ಗಳು ಶೇರ್ ಆಗೋಗತ್ತೆ. ಅದರ ಲಾಭ ನೇರವಾಗಿ ಎನ್ಡಿಎ ಒಕ್ಕೂಟಕ್ಕಾಗತ್ತೆ. ಇಲ್ಲೂ ಅದೇ ಆಗತ್ತಾ? ರಾಹುಲ್ ಗಾಂಧಿ ಅವರು ಈಗಾಗಲೇ ಕೆಲವು ನಾಯಕರ ಜೊತೆ ಮಾತನಾಡಿದ್ದಾರೆ, ಲಾಲು ಪ್ರಸಾದ್ ಮತ್ತು ಬೇರೆ ಬೇರೆ ನಾಯಕರ ಜೊತೆ ಸಿದ್ಧರಾಗಿದ್ದಾರೆ ಒಂದಷ್ಟು ಸ್ಥಾನಗಳನ್ನ ಬಿಡೋದಕ್ಕೆ. ಅವ್ರದ್ದು 65 ಏನೋ ಇತ್ತು ಅವರ ಬೇಡಿಕೆ, 55 ಕೊಡೋದಕ್ಕೆ ಆರ್ಜೆಡಿ ಒಪ್ಪಿತ್ತು. ಹಾಗಾಗಿ 55 ಆದ್ರೂ ಕೂಡ ಓಕೆ ಅಂತ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಅದರ ಮೈತ್ರಿಕೂಟವನ್ನ ಅಧಿಕಾರದಿಂದ ಹೊರಗಿಡೋದು ಮುಖ್ಯ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅನ್ನೋ ಮಾತಿದೆ. ಆದ್ರೆ ಕೆಲವು ಸಣ್ಣ ಪುಟ್ಟ ಪಕ್ಷಗಳು ಕೂಡ ಹೆಚ್ಚಿನ ಸ್ಥಾನವನ್ನ ಬೇಕು ಅಂತ ಕೇಳ್ತಿರೋದು ಇಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. 2 ದಿನ ಸಮಯ ಇದೆ ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ. ಆ ಹೊತ್ತಿನಲ್ಲಾದ್ರೂ ಈ ಮೈತ್ರಿಕೂಟ ಅಂದ್ರೆ ಇಂಡಿಯಾ ವಿಪಕ್ಷ ಮೈತ್ರಿಕೂಟ ಒಂದು ತೀರ್ಮಾನಕ್ಕೆ ಸ್ಪಷ್ಟವಾದ ನಿಲುವಿಗೆ ಬರತ್ತಾ ಅನ್ನೋದ್ರ ಮೇಲೆ ಚುನಾವಣೆಯ ಫಲಿತಾಂಶಗಳು ಕೂಡ ನಿರ್ಧಾರ ಆಗತ್ತೆ. ಅದಕ್ಕೆ ಕಾದ್ ನೋಡ್ಬೇಕಾಗತ್ತೆ.